ಮಂಡ್ಯದ ಹನುಮನ ಪ್ರಕರಣದಲ್ಲಿ ಹೈಲೈಟ್ ಆಗಿದ್ದು ಅಂದರೆ ಬಳ್ಳಾರಿಯ ಜನಾರ್ದನ್ ರೆಡ್ಡಿಗೂ ಮಂಡ್ಯಗೂ ಏನು ಸಂಬಂಧ ಅಂತ ಕೇಳ್ಬೋದು. ಅವ್ರು ಹೇಳ್ತಾ ಇರುವಂಥದ್ದು, ನಾನು ಗಂಗಾವತಿ ಕೊಪ್ಪಳದವನು, ನೇರವಾಗಿ ಹನುಮನ ನೆಲದಿಂದ ಹನುಮನಿಗೆ ಅನ್ಯಾಯವಾದಂಥ ನೆಲಕ್ಕೆ ಬಂದಿದ್ದೀನಿ ಅಂತ ನೇರವಾದಂಥ ರಾಜಕೀಯದ ಡೈಲಾಗನ್ನು ಹೊಡೆದ್ರು. ಇದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಯಾಯ್ತ BJP ನಾಯಕರನ್ನು, ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊಗಳಿದ್ದಾರೆ. ಇದೇ ವೇಳೆ ಜನಾರ್ದನ್ ರೆಡ್ಡಿ ಕೂಡ BJP ನಾಯಕರಿಗೆ ಒಂದು ಆಫರ್ ಇಟ್ಟಿದ್ದಾರೆ. ಹಾಗಾದರೆ BJP ನಾಯಕರಿಗೆ ಜನಾರ್ದನ್ ರೆಡ್ಡಿ ಇಟ್ಟುವಂಥ ಆಫರ್ ಏನು, ಇದ್ರ ಜೊತೆಗೆ ತೆರೆಮರೆಯಲ್ಲಿ ಏನಾಗ್ತಾ ಇದೆ ಜನಾರ್ದನ್ ರೆಡ್ಡಿ ವಿಚಾರ ನೋಡ್ಕೊಂಬೋಣ. ದುರದೃಷ್ಟ ಅಂತಂದ್ರೆ ಕಳೆದ 12 ವರ್ಷದಲ್ಲ ದಿಕ್ಕಲ್ಲಿ ಯಾರೂ ಯೋಚನೆ ಮಾಡಲಿಲ್ಲ. BJP ಮತ್ತು ಕಾಂಗ್ರೆಸ್ ಅಥವಾ ಯಾರು ಎದುರಾಳಿಗಳಂತೇಳಿ ನಾನು ಯೋಚನೆ ಮಾಡಿದೆ. ಶ್ರೀರಾಮುಲು ಮೂಲಕನೇ ಅವ್ರನ್ನ ಮತ್ತೆ ಗರ್ಭವಾಪಸಿ ಮಾಡಿಸಬೇಕು ಅಂತೇಳಿ ಇದೆ. ಜನಾರ್ದನ್ ರೆಡ್ಡಿ ಈ ಹೆಸರು ನಿಮಗೆ ಹೊಸದೇನೂ ಅಲ್ಲ. ಆದ್ರೆ ಈಗ ಜನಾರ್ದನ್ ರೆಡ್ಡಿ ಮತ್ತೆ ಹೊಸ ಅವತಾರದಲ್ಲಿ ರೀ ಎಂಟ್ರಿ ಕೊಡ್ತಾ ಇದ್ದಾರೆ. ಔಟ್ ಅಂಡ್ ಔಟ್ ಕೇಸರಿಯಲ್ಲೇ ಮಿಂಚಲು ರೆಡ್ಡಿ ರೆಡಿ ಆಗ್ತಾ ಇದ್ದಾರೆ. ಇದರ ಸುಳಿವು ಎಂಬಂತೆ ಜನಾರ್ದನ್ ರೆಡ್ಡಿ ಇಂದು ದೂರದ ಗಂಗಾವತಿಯಿಂದ ಮಂಡ್ಯದ ಹನುಮಧ್ವಜ ಪ್ರಕರಣದ ಕೇಂದ್ರ ಬಿಂದು ಮಂಡ್ಯದ ಕೆರೆಗೋಡಿಗೆ ಆಗಮಿಸಿದ್ದಾರೆ. ಅಷ್ಟೇ ಅಲ್ಲ, ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ರೆಡ್ಡಿಗಾರು. ಇವತ್ತು ಇದನ್ನ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರನೇ ಕೆಲವರು ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಕಾರಣ ಏನಂತಂದರೆ, ಇವತ್ತು ಕಾಂಗ್ರೆಸ್ ಪಕ್ಷದವರು ಅವರೇ ಇದನ್ನು ಬೆಂಕಿ ಹಚ್ಕೊಂಡಿದ್ದಾರೆ. ಅವರು ವಿಷಯ ಏನಂತಂದರೆ, ಇವತ್ತು ಯಾವ ರೀತಿ ಲಂಕೆಯಲ್ಲಿ ಹನುಮಂತ ಸೀತಾಮಾತೆಗೋಸ್ಕರ ಹೋಗಿರುವಂಥ ಸಂದರ್ಭದಲ್ಲಿ ರಾವಣಾಸುರ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿ ಇಡೀ ಲಂಕಾ ದಹನ ಮಾಡ್ಕೊಂಡಿದ್ದಾರೆ. ಆ ರೀತಿ ಕಾಂಗ್ರೆಸ್ ಪಕ್ಷದವರು ಇವತ್ತು ಹನುಮಧ್ವಜಕ್ಕೆ ಕೈ ಹಾಕೋದ್ರ ಮೂಲಕ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷ ದಹನ ಮಾಡಿಕೊಳ್ಳುವಂಥ ಸ್ಥಿತಿಗೆ ರಾಜಕೀಯಕ್ಕೆ ಕೈ ಹಾಕಿರೋದು ಕಾಂಗ್ರೆಸ್ ಪಕ್ಷ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ತೊಡೆತಟ್ಟಿದ್ದ ಜನಾರ್ದನ್ ರೆಡ್ಡಿ, ಕಮಲ ಪಡೆ ನನ್ನನ್ನ ದುರ್ಬಳಕೆ ಮಾಡ್ಕೊಳ್ತು, ನಿಕೃಷ್ಟವಾಗಿ ನನ್ನ ನೋಡ್ತು, ತಕ್ಕ ಪಾಠ ಕಲಿಸ್ತೀನಿ ಅಂತ ಬಿಜೆಪಿ ವಿರುದ್ಧವೇ ಸಿಡಿದೆದ್ದು ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಕಟ್ಟಿದ್ರು. ಆಗ ಅವರ ರೋಷಾವೇಶ ಹೇಗಿತ್ತು ತೋರಿಸ್ತೀವಿ ನೋಡಿ. ನಾನು ಭವಿಷ್ಯ ಹೇಳೋದಕ್ಕೆ ಕಾಲಜ್ಞಾನಿ ಅಲ್ಲ. ನಾನು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಭವಿಷ್ಯ ಏನನ್ನೋದು ರಾಜ್ಯದ ಜನರೇ ತೀರ್ಮಾನ ಮಾಡಿಬಿಡ್ತಾರೆ ಅಷ್ಟೇ. ದುರದೃಷ್ಟ ಅಂತಂದರೆ ಕಳೆದ 12 ವರ್ಷದಲ್ಲ ದಿಕ್ಕಲ್ಲಿ ಯಾರೂ ಯೋಚನೆ ಮಾಡಲಿಲ್ಲ. ಸೊ ನನ್ನ ತಾಳ್ಮೆ ಕೂಡ 12 ವರ್ಷ ಆಯಿತು. ಸೊ ಹೀಗೆ ಇನ್ನು ಮನೆಯಲ್ಲಿ ಕೂತ್ಕೊಂಡು ಭಗವಂತ ಕೊಟ್ಟಿರೋ ಒಂದು ಜನ್ಮ, ಯಾಕೆ ನಾವು ಅದನ್ನು ಸಾರ್ಥಕ ಮಾಡ್ಕೋಬಾರ್ದು ಅನ್ನೋದು. ನಾನು ನೋಡಿ, ಇಲ್ಲಿ BJP ಮತ್ತು ಕಾಂಗ್ರೆಸ್ಸು ಅಥವಾ ಯಾರು ಎದುರಾಳಿಗಳಂತೇಳಿ ನಾನು ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಜನಾರ್ದನ್ ರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತಂದರೆ ಸರ್ವಮತ ಮತ್ತು ಎಲ್ಲ ಜಾತಿ ಜನಾಂಗದವರು ಕೂಡ ಒಂದು ನಂಬಿಕೆ, ಒಂದು ವಿಶ್ವಾಸ, ಸಮಾಜದಲ್ಲಿ ಶಾಂತಿ ಮತ್ತು ಅಭಿವೃದ್ಧಿ. ಆದ್ರೆ ಈಗ ಎಲ್ಲ ಉಫಿ ಮಾಫಿ ಎಂಬ ಸೇಮ್ ಓಲ್ಡ್ ಪೊಲಿಟಿಕಲ್ ಕಾರಣಗಳನ್ನ ಮುಂದಿಟ್ಕೊಂಡು ಬಿಜೆಪಿ ಸಹ ರೆಡ್ಡಿ ಅವರಿಗೆ ಸ್ವಾಗತ ನೀಡಲು ರೆಡ್ ಕಾರ್ಪೆಟ್ ಹಾಸಲು ರೆಡಿ ಆಗ್ತಾ ಇದೆ. ಮೂಲಗಳ ಪ್ರಕಾರ ಬಿಜೆಪಿ ನಾಯಕರು ಈಗಾಗಲೇ ರೆಡ್ಡಿ ಜೊತೆ ಒಂದು ಸುತ್ತು ಮಾತುಕತೆ ನಡೆಸಿದ್ದಾರೆ. ಅತ್ತ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರೆಡ್ಡಿ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ. ತೆರೆಮರೆಯಲ್ಲಿ ಹಳೆ ಜಿಗರಿ ದೋಸ್ತಿಗಳು ಸಹ ಹಳೆ ದ್ವೇಷವನ್ನ ಗಣಿಯೊಳಗೆ ಹೂತು ಹಾಕಿ ಹೊಸ ರಾಜಕೀಯವನ್ನ ಮಾಡೋಣ ಬನ್ನಿ ಅಂತಿದ್ದಾರಂತೆ. ಇತ್ತ ಬಿಜೆಪಿ ನಾಯಕರು KRPP ಪಕ್ಷದ ಜೊತೆ ಮೈತ್ರಿಗಿಂತ ಪಕ್ಷವನ್ನ ವಿಲೀನಗೊಳಿಸಿಕೊಳ್ಳಲು ತೀವ್ರ ಉತ್ಸುಕರಾಗಿದ್ದಾರೆ. ಆದರೆ ವಿಲೀನಕ್ಕೆ ರೆಡ್ಡಿ ರೆಡಿ ಇಲ್ಲ. ನರೇಂದ್ರ ಮೋದಿಯವರನ್ನ ಪ್ರಧಾನಿ ಮಾಡೋದು ನಮ್ಮ ಗುರಿ ಎಂದಿರುವ ಗಣಿಧಣಿ, ನಾನು ಒಂದು ಹೆಜ್ಜೆ ಮುಂದೆ ಬಂದಿದ್ದೀನಿ, ಇನ್ನೊಂದು ಹೆಜ್ಜೆ ಇಡೋದು ಬಿಜೆಪಿಯವರಿಗೆ ಬಿಟ್ಟಿದ್ದು ಅಂತಾರೆ. ನಾನು ದೇಶದ ಹಿತದೃಷ್ಟಿಯಿಂದ ಮೋದಿಜಿಯವರ ಪರವಾಗಿ ನಾನು ಅವರಿಗೆ ಬೆಂಬಲ ಕೊಡೋದಕ್ಕೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಒಂದು ಹೆಜ್ಜೆ ನಾವು ಮುಂದಕ್ಕೆ ಬಂದಿದ್ದೀವಿ. ನಾವು ಸೊ BJP ಪಕ್ಷ ಕೂಡ ಮುಂದಕ್ಕೆ ಬಂದಾದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಕೆಲಸಕ್ಕೆ ನಾನು ಇದ್ದೇನೆ. ಇನ್ನೊಂದೆಡೆ ಜನಾರ್ದನ್ ರೆಡ್ಡಿ ಸೋದರ ಸೋಮಶೇಖರ್ ರೆಡ್ಡಿ ಸಹ ಈಗ ತಮ್ಮನ ಪರ ಬ್ಯಾಟ್ ಬೀಸ್ತಾ ಇದ್ದು ಶ್ರೀರಾಮುಲು ಜೊತೆ ಮಾತುಕತೆ ಮಾಡಿದ್ದಾರೆ. ಶ್ರೀರಾಮುಲು ಮೂಲಕನೇ ಅವ್ರನ್ನ ಮತ್ತೆ ಗರ್ಭವಾಪಸಿ ಮಾಡಿಸ್ಬೇಕು ಅಂತೇಳಿ ಇದೆ. ಹಾಗಾಗಿ ಶ್ರೀರಾಮುಲು ಅವರಿಗೆ ಮೊದಲಿಂದ ಏನು ಸ್ನೇಹ ಭಾವ ಇದೆನೋ ಅವರ ಮೂಲಕನೇ ಕರೀತಾರೆ ಅಂತ ಇದೆ. ಹಾಗಾಗಿ ಅವರು ಬರೋದ್ರಿಂದ ಕೂಡ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಸ್ವಲ್ಪ ನಮಗೆ ಶಕ್ತಿ ತುಂಬುತ್ತೆ ಪಕ್ಷಕ್ಕೆ. ಇನ್ನು ರಾಜಕೀಯ ಪರಿಣಾಮಗಳ ವಿಷಯಕ್ಕೆ ಬರೋಣ. ಅತ್ತ ಜನಾರ್ದನ್ ರೆಡ್ಡಿ ಅವರನ್ನ ಏಕಾಏಕಿ ಬಿಜೆಪಿಗೆ ಸೇರಿಸಿಕೊಂಡ್ರೆ ಏನಾಗುತ್ತೆ ಎಂಬ ಲೆಕ್ಕಾಚಾರದಲ್ಲೂ ಬಿಜೆಪಿ ಇದೆ. ಕಾರಣ ಅಂದು ವಿಧಾನಸಭೆಯಲ್ಲಿ ನಡೆದ ಘಟನೆ ಹಾಗೂ ಅದರ ನಂತರದ ಪರಿಣಾಮಗಳು.
ಈ ಹಿಂದೆ ಜನಾರ್ದನ್ ರೆಡ್ಡಿ ಅವರನ್ನೇ ದಾಳವಾಗಿಟ್ಕೊಂಡು ಬಿಜೆಪಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ ಕಾಂಗ್ರೆಸ್ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿತ್ತು. ಈಗ ರೆಡ್ಡಿ ವಾಪಸ್ ಬಿಜೆಪಿಗೆ ಹೋದ್ರೆ ಕಾಂಗ್ರೆಸ್ ಇದನ್ನೇ ರಾಜಕೀಯ ಅಸ್ತ್ರ ಮಾಡಿಕೊಳ್ಳಬಹುದು. ಇನ್ನೊಂದೆಡೆ ಭ್ರಷ್ಟಾಚಾರದ ವಿಷಯ ಕಾಂಗ್ರೆಸ್ ಪ್ರಸ್ತಾಪಿಸಿದ್ರೆ ಅದಕ್ಕೆ ಕೌಂಟರ್ ಆಗಿ ಡಿಕೆ ಶಿವಕುಮಾರ್ ಅವರ ಕೇಸ್ ವಿಷಯವನ್ನ ಪ್ರಸ್ತಾಪಿಸಲು ಬಿಜೆಪಿ ಮುಂದಾಗಿದೆ. ಈ ರಾಜಕೀಯದಲ್ಲಿ ಯಾರೂ ಶತ್ರುಗಳೂ ಅಲ್ಲ, ಮಿತ್ರರೂ ಅಲ್ಲ ಎಂಬ ಪಾಲಿಸಿ ಆಗಾಗ ನವೀಕರಣ ಆಗುತ್ತಲೇ ಇರುತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಯಡಿಯೂರಪ್ಪ ಮೊದಲ ಬಾರಿಗೆ ಸಿಎಂ ಆಗಲು ಸಹಕರಿಸಿದವರನ್ನೆಲ್ಲ ಒಂದೇ ವೇದಿಕೆಗೆ ಕರೆತರುವ ಪ್ರಯತ್ನ ನಡೀತಾ ಇದೆ. ಯಡಿಯೂರಪ್ಪ ಅವರಂತೂ ಸಿಎಂ ಆಗೋಲ್ಲ, ಹಾಗಾದ್ರೆ ಇನ್ಯಾರು ಎಂಬ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಬೇಕಿಲ್ಲ. ಪ್ರಮೋದ್, ಟಿವಿ9 ಬೆಂಗಳೂರು.